ಸ್ನೇಹಿತರೆ, ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದ್ರಿ ಎಲ್ಲಿ ಮುಟ್ಟಿದೆ ಸಿಚುವೇಶನ್, ಫುಲ್ ವಾಶ್ ಔಟ್ ಆಗಿದೆ. ನೀವು ಬಂದು ನೋಡಿಲ್ಲ, ನಾನು ಅದಕ್ಕೆ ಇಲ್ಲಿ ಕೂತಿದ್ದೀನಿ. ಈಗ ಬ್ಯಾಕಪ್ ಪ್ಲಾನ್ ಏನು ಮಾಡೋದು ಅಂತ. ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಬಟ್ ದೆನ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಏನು ಹೇಳೋಕ್ಕಾಗಲ್ಲ. ಗೆಸ್ಟನ್ನೆಲ್ಲ ಇನ್ವೈಟ್ ಮಾಡಾಗಿದೆ. ಈಗ ಮೇಲೆನಾ ಕೆಳಗೆನಾ ಫುಲ್ ತಳಿಗೆ ಬ್ಯಾಕಪ್ ಪ್ಲಾನ್ ಯೋಚನೆ ಮಾಡ್ತಾ ಇದ್ದೀವಿ. ಟೆನ್ಷನ್ ಆಗ್ತಾ ಇದೆ. ಇದು ಸೆಟ್ ಆಗೋದು ನಂಗೆ ರೆಡಿ ಆಗ್ಲಿಕ್ಕೆ ಸಹ ಮನಸ್ಸಾಗ್ತಾ ಇಲ್ಲ. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿದೆ. ಎಲ್ಲ ಕಡೆ ಹೆಂಗೋ ತಲೆ ಹಾಕ್ತೀರಾ ನೀವು, ಎಲ್ಲಾನು ಯೋಚನೆ ಮಾಡ್ತೀರಾ, ಏನು ನೀವು ಮನುಷ್ಯನ ಏನು ನೀವು ಅಂತ ಕೇಳ್ತೀನಿ. ಡ್ರೀಮ್ ಇತ್ತು, ಓದಿ ಗೊತ್ತದು ಟ್ರೂ ಆಗಿದೆ. ಈಗಲೂ ಕೂಡ ಎಷ್ಟೋ ಜನ ಹೇಳ್ತಾರೆ 36 years ಅಂದ್ರೆ ಯಾರು ನಂಬಲ್ಲ. I knew that this man is going to do it, he's going to kill it ಅಂತ. ಲಾಸ್ಟ್ 6 ತಿಂಗಳು ಮುಂಚೆ ಯಾವುದೋ ಒಂದು ಆಪ್ ಲಾಂಚಿಗೆ ಬಂದಿದ್ವಿ, ಇವತ್ತು ಆಲ್ರೆಡಿ ಇನ್ನೊಂದು ಯಾವುದೋ ಲಾಂಚಿಗೆ ಬಂದಿದ್ವಿ. ಅದಾದ್ಮೇಲೆ ಸೂನ್ ಇವ್ರ ಮದ್ವೆಗೂ ಬರೋಣ. ನಿಮ್ಮ ಟೀಮಿಗೆ ತುಂಬಾ ಅಂದ್ರೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ತುಂಬಾ ಜನ ನಾವೆಲ್ಲ ಪ್ಲಾನ್ ಮಾಡ್ತೀವಿ, ಅದು ಮಾಡ್ಬೇಕು ಇದು ಮಾಡ್ಬೇಕಂತ, ಬಟ್ ಶ್ರವಣ್ ಇಸ್ ಒನ್ ಆಫ್ ದೋಸ್ ಗೈಸ್ ಹೂ ಗೆಟ್ ದಟ್ ಪ್ಲಾನ್ ಟು ರಿಯಾಲಿಟಿ. ಶ್ರವಣ್ ಬ್ರೋಗೋಸ್ಕರನೇ ಬಂದಿದ್ದೀವಿ. This is not Karnataka, this is India, everyone. ಮೇಲೆ ನೀವು ನೋಡಿದ್ರೆ ಟೀಮ್ ಜೊತೆ ಎಲ್ಲ ಗಮ್ಮತ್ತಾಯಿತು. ಈಗ ನಾನು ಆ್ಯಕ್ಚುಲಿ ಮನೆಗೆ ಹೊರಡ್ತಾ ಇದ್ದೇನೆ. ನನಗೆ ಎಲ್ಲಿ ನಿಂತಿದ್ದೇನಲ್ಲ, ದಿಸ್ ಇಸ್ ಮೈ ಆಫೀಸ್. ಇಲ್ಲಿ ನಾನು ಮತ್ತು ಶ್ರೇಯಸ್ ಬಿಟ್ಟರೆ ಯಾರು ಇಲ್ಲ, ಆಯಿತಾ. ನನಗೆ ನನ್ನ ಆಫೀಸ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಟೈಮ್ ನಾನು ಇಲ್ಲಿ ಒಬ್ಬನೇ ಇರೋದು. ಪ್ಲಸ್ ಅಫ್ಕೋರ್ಸ್ ಯಾರು ಶೂಟ್ ಮಾಡಿದ್ರು ಅವರು. ನಿಮ್ಮ ಹತ್ರ ಒಂದು ಮಾತು ಶೇರ್ ಮಾಡಬೇಕಿತ್ತು. ನಾನಿಲ್ಲಿ ಇದ್ದೇನೆ. ನನ್ನ ಕೆಲಸ ಸ್ಟಾರ್ಟ್ ಮಾಡಿದಾಗ, ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ ದೇವರಾಣೆ ನಾನು ಹೇಳ್ತೇನೆ, ನಾನು ಯೋಚನೆ ಮಾಡಿರಲಿಲ್ಲ. ಇಲ್ಲಿ ನೋಡಿದ್ದೀರಾ, ಇಲ್ಲಿ ಅಟ್ಲೀಸ್ಟ್ ಒಂದು 80-85 ಜನ ಕೂತ್ಕೊಳ್ಳೋದ್ರೆ ಅಷ್ಟು ಕೆಪಾಸಿಟಿ ಉಂಟಲ್ಲ. ಸೊ ನಮ್ಮದು ಈಗ ಇಲ್ಲಿ ಆಫೀಸಲ್ಲಿ ಅರೌಂಡ್ 70 ಮೆಂಬರ್ಸ್ ಇದ್ದಾರೆ. ಹಾಂ, ಕೂರ್ತಾರೆ ಇಲ್ಲಿ, ಆಯಿತಾ. ಐ ಹ್ಯಾಡ್ ನಾಟ್ ಇಮ್ಯಾಜಿನ್ ಎನಿ ಆಫ್ ದಿಸ್. ಯಾವುದು ಸಹ ಇಮ್ಯಾಜಿನ್ ಮಾಡಿ ಹೀಗೆ ಮಾಡೋಣ. ನಾನು ನಿಮಗೆ ಸಿಂಪಲ್ ಒಂದು ಸಕ್ಸಸ್ ಅಂತಲ್ಲ, ನಾನು ಜರ್ನಿ ರಿಯಾಲಿಟಿ ಹೇಳ್ತೇನೆ. ನಾನು ಫಸ್ಟ್ 3 ದಿನ ನಾನು ಕೆಲಸ ಮಾಡಿದ ಫಸ್ಟ್ 3 ದಿನ 4 ದಿನ 5 ದಿನ ಉಂಟಲ್ಲ, ನಾನು ಕೆಲಸ ಮಾಡಿದೆ, ಆಯಿತಾ. ಅಂದರೆ ಹಾರ್ಡ್ ವರ್ಕ್ ಮಾಡಿದೆ, ಬೆಳಗಿಂದ ರಾತ್ರಿ ತನಕ ದುಡ್ಡಿದೆ. ಹಾಗೆ ಮಾಡಿದಾಗಲೇ ನನಗೆ ಗೊತ್ತಾಯಿತು ದ್ಯಾಟ್ ಜಾಸ್ತಿ ನೀವು ಕೆಲಸ ನಿಮ್ಮ ಮೇಲೆ ಆ್ಯಕ್ಚುಲಿ ಫೋಕಸ್ ಮಾಡಿ ಕೆಲಸ ಮಾಡಿದಾಗ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಆಗ ನಾನು ಏನು ಮಾಡಿದೆ, ಇದರಿಂದ ನನಗೆ ರಿಸಲ್ಟ್ ಬರ್ತುಂಟಾ. ಅಂದರೆ ಫಾರ್ ಎಕ್ಸಾಂಪಲ್, ನನ್ನ ಕ್ಲೈಂಟ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದ್ದಾರೆ, ಆರ್ ನನ್ನ ಟೀಮ್ ಗ್ರೋ ಆಗ್ತುಂಟು, ಆರ್ ನನ್ನ ಕಾಂಟೆಂಟ್ ಚೆನ್ನಾಗಿ ಹೋಗ್ತು, ಎನಿ ಫ್ಯಾಕ್ಟರ್, ಇದೆಲ್ಲ ಸರಿಯಾಗಿ ಹೋಗ್ತಿತ್ತು, ಒಳ್ಳೆ ಪೇಸಲ್ಲಿ ಹೋಗ್ತಿತ್ತು. ಆಗ ನಾನು ಯೋಚನೆ ಮಾಡಿದೆ, ಜಾಸ್ತಿ ಯಾಕೆ ನಂಗೆ ಅದು ಮಾಡಬೇಕು ಇದು ಮಾಡಬೇಕು ಜಾಸ್ತಿ ಯೋಚನೆ ಮಾಡಬೇಕು. ಅದರ ಬದಲು ನಾವು ಈಗ ಏನು ಮಾಡ್ತಿದ್ದೇವೆ ಅದರಲ್ಲೇ ಫೋಕಸ್ ಮಾಡಿದರೆ, ಕನ್ಸಿಡರ್ ಎವ್ರಿ ಡೇ. ಇವತ್ತಿನ ಟಾರ್ಗೆಟ್ ಏನಿದೆ ಅದು ಅಚೀವ್ ಮಾಡಿದ್ರೆ ಸಕ್ಸಸ್, ನಾಳೆನ ಟಾರ್ಗೆಟ್ ಅದನ್ನು ಅಚೀವ್ ಮಾಡಿದ್ರೆ ಸಕ್ಸಸ್, 3 ದಿನದ ಟಾರ್ಗೆಟ್ ಅಚೀವ್ ಮಾಡಿದ್ರೆ ಸಕ್ಸಸ್. ಇದನ್ನೇ ಪದೇ 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 ಇಷ್ಟು ವರ್ಷ ಮಾಡಿದ್ದಕ್ಕೆ ಐ ಗೆಸ್ ಐ ಹ್ಯಾವ್ ರೀಚ್ಡ್ ಹಿಯರ್ ಇಸ್ ವಾಟ್ ಐ ಫೀಲ್. ಸೊ ಎವ್ರಿ ಒನ್ ಟೆಲ್ಸ್. ನಂಗೆ ತುಂಬ ಜನ ಕೇಳ್ತೀರ, ಬ್ರೋ ಹೇಳಿ ನಿಮ್ಮ ಜರ್ನಿ ಹೇಗೆ ಅಂತ, ಏನು ಮಾಡಿ. ಗೈಸ್, ನೀವು ದಿನ ಮಾಡುವ ಕೆಲಸ ಏನಿದೆ ಅಲ್ಲ, ಅದನ್ನು ಕರೆಕ್ಟಾಗಿ ಮಾಡಿ, ಆ ದಿನ ವಿನ್ ಅಂತ ಅನ್ಸ್ಕೊಳ್ಳಿ, ಅದನ್ನೇ ಪದೇ ಪದೇ ರಿಪೀಟ್ ಮಾಡಿ. ದೆನ್ ಸಿ ಹೌ ಯುವರ್ ಲೈಫ್ ಚೇಂಜಸ್. ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಸಿಂಪಲ್, ಇದು ಯಾಕೆ ವರ್ಕ್ ಆಗ್ತದೆ ಅಂತ ಹೇಳ್ತಾ ನಾನು ಎಂಡ್ ಮಾಡ್ತೇನೆ. ನಿಮಗೆ ಒಂದು ವಿಷಯದಿಂದ ಖುಷಿ ಆಗುತ್ತೆ, ಆರ್ ನಿಮ್ಗೊಂದು ಡೆಸರ್ಟ್ ಇಷ್ಟ ಆಗ್ತದೆ, ತಿಂತೀರಾ, ಖುಷಿ ಆಗುತ್ತೆ. ನೀವು ಅದನ್ನು ಪದೇ ನಿಲ್ಲಿಸ್ತೀರಾ, ಪದೇ ಪದೇ ಮಾಡ್ತೀರಲ್ಲ, ನಿಮ್ಗೆ ಗೊತ್ತು. ಸೊ ಇಮ್ಯಾಜಿನ್ ಇಫ್ ಯು ಡೂ ದಟ್ ಎವ್ರಿ ಡೇ, ಯು ವಿಲ್ ಬಿ ಸೋ ಹ್ಯಾಪಿ. ದ ಸೇಮ್ ವೇ, ಇಫ್ ಯು ಡೂ ಸಮಥಿಂಗ್ ಕನ್ಸಿಸ್ಟೆಂಟ್ಲಿ ಅದ್ರ ಮೇಲೆ ಕೆಲಸ ಮಾಡಿದೆ ಎವ್ರಿ ಡೇ, ನಿಮ್ಗೇನು ಬೇಕು ಅದು ಸಿಗುತ್ತೆ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಮಾಡಬೇಕು, 1-2 ದಿನ ಅಲ್ಲ, ಕ್ಯುಮ್ಯುಲೇಟಿವ್ ಆಗಿ. ದಿಸ್ ಈಸ್ ದ ಓನ್ಲಿ ವೇ. ಮಳೆ ಬಂತು, ಹಾಗೆ ಸ್ವಲ್ಪ ನೋಡೋಣ. ಮಳೆ ಸ್ವಲ್ಪ ನಿಂತಿದೆ ಅಂತೆ, ಹೇಗಾಗಿದೆ ಅಂತ ನೋಡೋಣ. ಇಟ್ ವಿಲ್ ನಾಟ್ ರೈನ್ ನೋ ಹಿಯರ್ ಆಫ್ಟರ್. ಹಾಯ್, ಹೌ ಆರ್ ಯು? ಪ್ಲೀಸ್ ಗುಡ್. ಹಾಯ್ ಬ್ರೋ, ಹೇಗಿದ್ದೀರಾ? ಬೇಗ ಬಂದಿದ್ದೀನಾ ಲೇಟಾಗಿ ಬಂದಿದ್ದೀನಾ? ನೀವು ಟೈಮ್ಗೆ ಬಂದಿದ್ದೀರಾ? ಹಲೋ. ಬೇಗ ಬಂದಿದ್ದೀನಿ. ಚೇರು 1.5 ಲಕ್ಷ. ಯಾವುದು ಇದಾ? ಗೊತ್ತಿಲ್ಲ ಪ್ರೈಸ್. ಹೌದು, ಅಷ್ಟೆಷ್ಟು ಇದೆ. 80,000 ಇರಬೇಕು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಎಸ್. ಹಲೋ, ಥ್ಯಾಂಕ್ ಯು. ಹಲೋ, ಹೇಗಿದ್ದೀರಾ? ಥ್ಯಾಂಕ್ ಯು ಫಾರ್ ಕಮಿಂಗ್. ನೋಡಿ, ನಾವು ಹೆಲ್ದಿ ಫುಡ್ನ ಮಾಡಿ, ನೀವೇ ಟೇಸ್ಟ್ ವಿತ್ ಸೋನು ಅವರು ಟ್ರೈ ಮಾಡಿ ಹೇಳಬೇಕೀಗ. ನಿಮ್ಮದೇ ಮೇನ್ ರಿವ್ಯೂ, ನೀವೇ ಶೆಫ್ ಅಲ್ಲ. ಹಾಯ್ ಆಂಟಿ, ಹೇಗಿದ್ದೀರಾ? ಹಾಯ್, ತುಂಬ ಚೆನ್ನಾಗಿದೆ ಔಟ್ಫಿಟ್. ಥ್ಯಾಂಕ್ ಯು. ಆರಾಮ, ಹೇಗಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಬನ್ನಿ ಒಳಗೆ ಬನ್ನಿ. ಓಹ್
ಬನ್ನಿ ಆಂಟಿ. ಥ್ಯಾಂಕ್ ಯು ಪ್ಲೀಸ್ ಸ್ಟಡ್ಡಾಗಿ ಬಂದುಬಿಟ್ಟಿದ್ದೀರಾ ಇಬ್ಬರು. ನಿಮ್ಮ ಮುಂದೆ ನಾವೆಲ್ಲ ವೆರಿ ನೈಸ್ ಔಟ್ಫಿಟ್. ಖಾರ ಸ್ವೀಟ್ ಎರಡು ಮಿಕ್ಸ್ ಹೊಡಿರಿ. ಹಾಯ್ ಯು ಹ್ಯಾವ್ ಟು ಫುಡ್ ನೈಸ್ ಔಟ್ಫಿಟ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಅದು ನೋಡಿ ಅಮ್ಮರಿಗೆ ಏನೋ ಕೊಟ್ಬಿಟ್ಟು ಅವ್ರ ಕಿವಿಗೆ ಒಬ್ಬೊಬ್ಬೊಬ್ಬೊಬ್ಬ ಏನು ಬಿಲ್ಡಪ್ ಕೊಡ್ತಾವನೆ ಬಿಸಿ ಇರೋ ಥರ. ಬರ್ಬೇಕು ವರ್ಕೌಟ್ ಮಾಡಲಿಕ್ಕೆ. ಹಾಂ, ಯಾವಾಗ ಬರ್ತೀರಾ? ನಮ್ದಲ್ಲಿ ಮೆಂಬರ್ಶಿಪ್ ತೊಗೊಂಡಿದ್ದೀವಲ್ಲ, ಅದೇನು ಮಾಡೋದೀಗ? ಅದು ಅದು ಕನ್ವರ್ಟ್ ಆಯ್ತು ಇಲ್ಲಿಗೆ. ಹೆಂಚಿನ ಸಾವು ಮಾರೆ. 18,000 ಹೋಯ್ತು ಗೈಸ್ ನಂದು. 18 ಹೋದ್ರೆ 28 ಬರುತ್ತೆ. ನಿಮ್ಗೆ ಏನು ಟೆನ್ಷನ್ನು? ಹಾಂ, ಒಂದೆರಡು ವಿಡಿಯೋ ಜಾಸ್ತಿ ಮಾಡಿದ್ರೆ ಹೆಂಗೆ ತಿರ್ಸಿ ಕ್ಯಾಮ್ರಾನ ತೋರಿಸಿ ಎಷ್ಟು ಜನ ಇದಾರಿಲ್ಲ ಆ ಕಡೆ ಈ ಕಡೆ. ಯಾಕ್ರಿ ಅವ್ರು ಕುಣಿಸ್ತಿದ್ದಾರೆ ಬ್ರೋ. ಅಲ್ಲಿ ಎಷ್ಟು ಕ್ಯಾಮ್ರಾ ಇದೆ ಅಂದ್ರೆ ಆಡ್ಬಿಡಿ. ಕ್ಯಾಮ್ರಾ ಮುಂದೆ ಏನು ಬಿಡೋದಲ್ಲ. ಥ್ಯಾಂಕ್ ಯು ಹಾಕ್ಬೇಡಿ. ನೋಡಿ, ನಂಗೆ ಹ್ಯಾಂಡ್ ಶೇಕ್ ಕೊಡ್ತಿಲ್ಲ. ಮೀಟ್ ಆಗಿಲ್ಲ ಅಂತ ಹ್ಯಾಂಡ್ ಶೇಕ್ ಕೊಟ್ಟಿದ್ದೀನಿ. ಇವತ್ತೆಲ್ಲರೂ ಹ್ಯಾಂಡ್ ಶೇಕ್ ಫಸ್ಟು. ಸೊ ಡಯಟ್ ಮಾಡೋಷ್ಟು ದಿನದಲ್ಲಿ 2 ಸಲ ತಿನ್ಬೋದು. ಆರಾಮಾಗಿ ತಿನ್ಬೋದು. ಫ್ರೀ ಅಲ್ಲ? ಎಸ್, ಪ್ರೀ ವರ್ಕೌಟ್ ಇಸ್ ಫ್ರೀ ಫಾರ್ ಎವ್ರಿ ಒನ್. ಎಸ್, ಎಲ್ಲರೂ ಬನ್ನಿ ಜಿಮ್ಗೆ ಬೇಗ. ಚಿಕನ್ ಇಷ್ಟ ಆಯಿತು. ಆಮೇಲೆ ಅದು ಜಾಕ್ ಫುಡ್ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ತಿಂದು ಡಯಟ್ ಮಾಡ್ಬೋದಾ? ಆರಾಮಾಗಿ ಮಾಡ್ಬೋದು. ಡಯಟ್ ಫುಡ್ ಥರನೇ ಅನ್ಸಲ್ಲ. ಥ್ಯಾಂಕ್ ಯು ಆಮೇಲೆ ತುಂಬ ಯೂನಿಕ್ ಆಗಿ ಮಾಡಿದ್ದೀರಾ. ಯಾಕಂದರೆ ಜಿಮ್ ಮಾಡಿ ಲೈಕ್ ಇಲ್ಲೇ ಫುಡ್ ಮಾಡೋದು ಹಿಂಗೆ ಯೂನಿಕ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಮಿಂಗ್. ನಮಸ್ತೆ, ಹೇಗಿದ್ದೀರಾ? ಸೂಪರ್. ಹೇಗಿದ್ದೀರಾ? ಥ್ಯಾಂಕ್ ಯು ಮಂಗಳೂರಿಂದ ಬಂದ್ರಿ. ಎಷ್ಟು ಕಷ್ಟ ಬಿದ್ದು ಬಂದೆ ನೀವು ಲಾಗ್ ನೋಡಿ. ಥ್ಯಾಂಕ್ ಯು ಲಾಗ್ ನೋಡಿದೆ. ಕಾರ್ ಆಕ್ಸಿಡೆಂಟ್ ಆಯಿತು. ನೀವು ಮಾತ್ರ ಈಗಿರಕ್ಕೆ ಸಾಧ್ಯ. ಡಿಫ್ರೆನ್ಸ್ ಏನು? ಅದೇ ಲಾಸ್ಟ್ ಟೈಮ್ ಅಲ್ಲಿ ಮಾಡಿದ್ರಲ್ಲ, ಅಲ್ಲಿ ನಾವು ರೆಸಿಪಿ ಆ್ಯಪ್ ಲಾಂಚ್ ಮಾಡಿದ್ವಿ. ದಿಸ್ ವಿ ಆರ್ ಗೋಯಿಂಗ್ ಟು ಫಿಸಿಕಲಿ ಗಿವ್ ದ ಫುಡ್. ಸೊ ಇನ್ನು ನಾವು ಈಗ ಎನಿವನ್ ಹೂ ಕ್ಯಾನ್ ಕಮ್ ಹಿಯರ್ ಆರ್ ವಿ ಆರ್ ಆಲ್ಸೋ ಗಿವಿಂಗ್ ಸಬ್ಸ್ಕ್ರಿಪ್ಷನ್. ನಿಮಗೆ ಸಹ ಕಳಿಸೋಣ 100%. ಬೇಡ ನನಗೆ ಮಿಡ್ ಸಾಕು. ಅರೆ, ಆಲ್ರೆಡಿ ಸಪೋರ್ ಆಗಿದೆ. ಸಪೋರ್ ಆಗಿಲ್ಲ, 3 kg ಕಮ್ಮಿ ಆಗಿದ್ದೀನಿ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಡಯಟ್ ರೆಸಿಪಿ ಕೊಡ್ತೀರಲ್ಲ, ಅದಂತೂ ಎಕ್ಸ್ಟ್ರಾ. ನಾವು ಡಯಟಲ್ಲಿ ಇದ್ದೇವೆ ಅಂತಲೇ ಅನ್ಸೋದಿಲ್ಲ. ಅಷ್ಟು ಬೇಕಾದಷ್ಟು ತಿನ್ನಲಿಕ್ಕೆ ಆಪ್ಷನ್ ಇರುತ್ತೆ. ಬಿಗ್ ಬಾಸಿಗೆ ಹೋದ್ರೆ ಎಷ್ಟು ಪೇಮೆಂಟ್ ಸಿಗ್ತದೆ? ಅಲ್ಲೆಲ್ಲ ನ್ಯೂಸ್ ಮಾಡಿಟ್ಟಿದ್ದೀರಿ. ಎಲ್ಲ ಕಡೆ ಅದನ್ನೇ ಕೇಳ್ತಿದ್ದಾರೆ. ಏನು ಪೇಮೆಂಟ್ ಯಾರ್ದು ಅಷ್ಟು ಅಂತ ಅದೊಂದು ಕ್ಲಾರಿಟಿ ಕೊಡಬೇಕು. ಸೀಸನ್ 9ಗಿಂತ ಮುಂಚೆ ಅಂತೆ. ಹೌದಾ? ನಾನು ಲಾಸ್ಟ್ ಸೀಸನ್ ಅಂತ ಅನ್ಕೊಂಡು. ನಿಮಗೆ ರೆಸಿಪಿ ನಾನು ಕಳಿಸ್ಕೊಡ್ತೇನೆ. ನೀವು ಇಲ್ಲಿರ್ತೀರಿ, ಇಲ್ಲಿಂದಲೇ ಕಳಿಸ್ತಿದ್ದೆ. ಐಸ್ ಕ್ರೀಮೇ ಇದೆ. ಇದು ಯೋಗರ್ಟ್ ಬೇಸ್ಡ್, ಅಂದರೆ ಮೊಸರಿಂದ. ಐಸ್ ಕ್ರೀಮ್ ಅಲ್ಲೇ ಇದು. ಸ್ನೇಹಿತರೆ, ಫುಲ್ ಮೆಸ್ ಆಗ್ತಾ ಉಂಟು. ನಂಗೆ ಅಷ್ಟು ಮಾತಾಡಲಿಕ್ಕೆ ಆಗ್ತಿಲ್ಲ. ಇವೆಂಟ್ ಆಗ್ತಾ ಉಂಟು. ಸೊ ನೀವು ನೋಡ್ತಾ ಹೋಗಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿದರೆ ಎಂಡ್ ತನಕ ನೋಡಿ, ಮರಿಬೇಡಿ. ಎಲ್ಲ ಗೆಸ್ಟ್ ಬರ್ತಾ ಇದ್ದಾರೆ. ನನ್ನ ಇವೆಂಟಿಗೋಸ್ಕರ ಮಂಗಳೂರಿಂದ ಹುಲಿವೇಷ ಅಂತ ಹೇಳ್ತಾರೆ, ನನಗೆ ಮಂಗಳೂರು ಟ್ರೆಡಿಷನಲ್ ಮಾಡಬೇಕಿತ್ತು, ಅದಕ್ಕೆಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿರೋದಕ್ಕೆ. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾವು ಇದು ಮಾಡ್ತಾ ಇರೋದು. ತುಂಬ ನಾನು ಮುಂಚೆನೇ ಡಿಸೈಡ್ ಮಾಡಿದೆ ಈಗ ಮಾಡಬೇಕು ಅಂತ. ಫೈನಲ್ ಇದು ಆಗ್ತಾ ಉಂಟು. ಆ್ಯಂಡ್ ಇದಕ್ಕೆ ಕಾರಣ ನೀವೇ. ಥ್ಯಾಂಕ್ ಯು ಸೋ ಮಚ್. ಇದೀಗ ಒಂದು ಭರ್ಜರಿ ಎಂಟ್ರಿಯೊಂದಿಗೆ ನಮ್ಮ ಶ್ರವಣ್ ವೇದಿಕೆ ಮೇಲೆ ಸೇರ್ತಾ ಇದ್ದಾರೆ. ಮತ್ತೊಂದು ಸಲ ಜೋರಾದ ಚಪ್ಪಾಳೆ. ಲೆಟ್ಸ್ ಗಿವ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಶ್ರವಣ್ ರಜನಿ. ಸೊ ವೆಲ್ಕಮ್ ಹೋಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಟ್ಸ್ ಯೋರ್ ಸ್ಪೇಸ್ ಅಂಡ್ ಇಟ್ಸ್ ಯೋರ್ ಪೀಪಲ್, ಇಟ್ಸ್ ಯೋರ್ ಹೋಮ್. ಹೇಗೆ ಅನ್ನಿಸ್ತದೆ, ಏನು ಹೇಳಕ್ ಇಷ್ಟಪಡ್ತೀರಾ? ಅಂಡ್ ಐ ಹ್ಯಾವ್ ಟು ಮೆನ್ಷನ್ ದಿಸ್. ಡಿಜಿಟಲ್ ಫಾರ್ಮ್ ಅನ್ನ ಟ್ರಾನ್ಸ್ಫಾರ್ಮ್ ಆಗಿ ತಗೊಂಡಿದ್ರು. ವೇರ್ ಹಿ ಲಾಂಚ್ ಅನ್ ಆಪ್ ಬ್ಯಾಕ್ ದೆನ್. ವಿತಿನ್ 3 months ಇವತ್ತು ಒಂದು ಫ್ಲೆಕ್ಸಿಬಲ್ ಡಯಟಿಂಗ್ ಸ್ಟುಡಿಯೋ ಅನ್ನ ಲಾಂಚ್ ಮಾಡ್ತಿದ್ದಾರೆ. ವಿ ಆರ್ ಆಲ್ ಸೋ ಪ್ರೌಡ್ ಆಫ್ ಯು. ಒನ್ಸ್ ಅಗೇನ್ ಲೆಟ್ಸ್ ಗಿವ್ ಇಟ್ ಅಪ್ ಫಾರ್ ಹಿಮ್ ಎವ್ರಿಬಡಿ. ಫಸ್ಟ್ ಆಫ್ ಆಲ್, ಯಾರೆಲ್ಲ ಇಲ್ಲಿ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು. ಎವ್ರಿ ಒನ್ ಹೂ ಹ್ಯಾವ್ ಗ್ಯಾದರ್ಡ್ ಹಿಯರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಮಳೆ ಬಂತು,
ಅಂಡ್ ಕಷ್ಟ ಆಯ್ತು, ಸ್ವಲ್ಪ ಜನ ತುಂಬಾ ದೂರ ಆಯ್ತು, ಬಟ್ ದೆನ್ ಯು ಆಲ್ ಮೇಡ್ ಇಟ್. ಇವ್ರು ಹೇಳಿದ್ರು, ಶಿ ಜಸ್ಟ್ ಮೆನ್ಷನ್ ದಟ್ 3 months 4 months ಬ್ಯಾಕ್ ವಿ ಲಾಂಚ್ ಅನ್ ಆಪ್ ಅಂಡ್ ಟುಡೇ ವಿ ಹ್ಯಾವ್ ಕಮ್ ಅಪ್ ವಿತ್ ದಿಸ್ ಪ್ಲೇಸ್. ಪ್ರಿವೆಂಟಿವ್ ಹೆಲ್ತ್ ಬಗ್ಗೆ 2 ನಿಮಿಷ ಮಾತಾಡ್ತೀನಿ. ಯೂಶುವಲಿ ನಾವು ದಪ್ಪ ಆಗ್ತೀವಿ, ಹೆಲ್ತ್ ಇಶ್ಯೂ ಬರುತ್ತೆ, ಅದಾದ್ಮೇಲೆ ಇದ್ರ ಡಾಕ್ಟರ್ ಹತ್ರ ಹೋಗ್ತೀವಿ ಅಥವಾ ಜಿಮ್ ಜಾಯಿನ್ ಆಗ್ತೀವಿ, ಫಿಟ್ನೆಸ್ ಟುವರ್ಡ್ಸ್ ಮೂವ್ ಆಗ್ತೀವಿ. ಬಟ್ ಪ್ರಿವೆಂಟಿವ್ ಹೆಲ್ತ್ ಅಂತ ಹೇಳೋದು, ಪ್ರಿವೆಂಟಿವ್ ಹೆಲ್ತ್ ಅಂದ್ರೆ ಯು ಪ್ರಿವೆಂಟ್ ಗೆಟಿಂಗ್ ಟು ದಟ್ ಸ್ಟೇಟ್. ಫ್ಯಾಟಿ ಲಿವರ್ ಬರುತ್ತಾ, ನೀವು ನಿಮ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ ಅಲ್ಲಿ ಹೋಗೋದಾಗೆ ನೋಡ್ಕೊಳ್ಳೋದು. ಮೆನಿ ಫೀಮೇಲ್ಸ್ ಡೀಲ್ ವಿತ್ ಹಾರ್ಮೋನಲ್ ಇಶ್ಯೂಸ್, ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನ ನಿಮ್ ಲೈಫ್ ಸ್ಟೈಲ್, ಈಟಿಂಗ್ ಹ್ಯಾಬಿಟ್ಸ್ ಇಂದ ಹೌ ಯು ವಿಲ್ ಸಾಲ್ವ್ ಇಟ್ ಅಂತ ಹೇಳೋ ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮಾಡಿರೋದು. ಸ್ಪೆಷಲ್ ಮೆನ್ಷನ್ ಟು ಆಲ್ ಮೈ ಟೀಮ್ ಮೆಂಬರ್ಸ್. ಲಾಸ್ಟ್ ಟೈಮ್ ಆಪ್ ಲಾಂಚ್ ಆದಾಗ ವಿ ವರ್ ಅರೌಂಡ್ 80 ಅನ್ಸುತ್ತೆ, 75-80. ನೌ ವಿ ಆರ್ ರೀಚಿಂಗ್ ಅ ಟೀಮ್ ಆಫ್ 100 people. ಸೊ ಅವರ ಸಪೋರ್ಟ್ ಇಲ್ಲದೆ ಇದು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಎವ್ರಿವನ್ ಹೂ ಇಸ್ ಕೋಆರ್ಡಿನೇಟಿಂಗ್, ಥ್ಯಾಂಕ್ ಯು ಸೋ ಮಚ್. ಡಯಟಿಂಗ್ ಟ್ರಾನ್ಸ್ಫಾರ್ಮೇಶನ್ ಸ್ಟುಡಿಯೋನ ಲೋಗೋ ಲಾಂಚ್ ಮಾಡುವಂತಹ ಸಮಯ. ಅದ್ದೂರಿಯಾದಂತಹ ಟೈಗರ್ ಡ್ಯಾನ್ಸ್ ನೊಂದಿಗೆನೆ ಈ ಒಂದು ಲೋಗೋನ ಅನ್ವೀಲ್ ಮಾಡ್ತಾ ಇದೀವಿ. Let's make some noise, everybody, as we unveil the logo of Flexible Dieting Transformation Studio. ಹುಲಿ ಡ್ಯಾನ್ಸ್, ಟೈಗರ್ ಡ್ಯಾನ್ಸ್ ಅಂತ ಹೇಳಿದ್ರೆ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಎನರ್ಜಿ ಅಂಡ್ ಅ ಲಾಟ್ ಆಫ್ ಪ್ರಾಕ್ಟೀಸ್. ಅಂಡ್ ನಮ್ಮ ತುಳುನಾಡಿದು ಅದೊಂದು ಯುನೋ ವೆರಿ ಸ್ಪೆಷಲ್ ಥಿಂಗ್. ಅದಕ್ಕೆ ನಂಗೆ ನಿಮ್ಮೆಲ್ಲರಿಗೆ ಅದನ್ನ ತೋರಿಸ್ಬೇಕಿತ್ತು. ಸೊ ಎಲ್ಲರೂ ಇವರಿಗೆ ಯಾರೆಲ್ಲ ಇಲ್ಲಿ ಡಾನ್ಸ್ ಮಾಡಿದ್ರು, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. Looking good, man. Oh my god, what a video, man. Real hero, real fitness hero anta, and you are the one. ಒಂದಲ್ಲ, ಎರಡಲ್ಲ, ಮೂರಲ್ಲ, ನೂರಲ್ಲ, 1000ಕ್ಕಿಂತ ಜಾಸ್ತಿ ಟ್ರಾನ್ಸ್ಫಾರ್ಮೇಶನ್ಸ್ ಇನ್ ದ ಲಾಸ್ಟ್ 8 years. ಓಕೆನಾ? ಅಂಡ್ ಫೈನಲಿ ಇವತ್ತು ನಾವೊಂದು ನಮ್ಮ ಹೆಡ್ ಕ್ವಾರ್ಟರ್ಸ್ ತರ ಆಫ್ಲೈನ್ ಸ್ಪೇಸ್ ನ ಲಾಂಚ್ ಮಾಡ್ತಾ ಇದೀವಿ. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಎಲ್ರು ಯಾರು ಆಸ್ಪೈರ್ ಮಾಡ್ತೀರಾ, ಏನ್ ಫ್ಯೂಚರ್ ಅಲ್ಲಿ ಏನಾರು ಅಚೀವ್ ಮಾಡ್ಬೇಕು, ಡ್ರೀಮ್ ಮಾಡ್ಬೇಕು ಅಂತ, ನಾನು ಒಂದೇ ಸ್ಟೆಪ್ ನ ಫಾಲೋ ಮಾಡಿರೋದು. ನಾನು ಯಾವತ್ತು ನಂಗೆ ಇಲ್ಲಿ ರೀಚ್ ಆಗ್ಬೇಕು, ನಾನು ಇದು ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ ಗೋಲ್ ಇಟ್ಕೊಂಡು ಡ್ರೀಮ್ ಮಾಡ್ಬೇಕು ಅಂತ ನಾನು ಕೆಲಸ ಮಾಡಿಲ್ಲ. ನಾನು ಇವತ್ತಿನ ಕೆಲಸ ಕಂಪ್ಲೀಟ್ ಆದ್ರೆ ಸಾಕು, ನಾಳೆಯ ಕೆಲಸ ಕಂಪ್ಲೀಟ್ ಆದ್ರೆ ಸಾಕು, ಹನಿ ಹನಿ ಗೂಡಿದರೆ ಹಳ್ಳ ಅಂತ ಹೇಳುವ ಕಾನ್ಸೆಪ್ಟ್ ಅಲ್ಲಿ ಐ ಜಸ್ಟ್ ಮೇಡ್ ಶ್ಯೂರ್ ದಟ್ ಐ ಕಂಪ್ಲೀಟ್ ಮೈ ಟಾಸ್ಕ್ ಎವ್ರಿ ಡೇ, again and again. That is the reason I have reached here. And ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ಟೀಮ್ ಬಿಲ್ಡಿಂಗ್ ಅಂತ ಹೇಳುವಾಗ, ನಾವು 100 ಜನ ಟೀಮ್ ಬಿಲ್ಡ್ ಮಾಡಿದೀವಿ. ಐ ನೋ ವಾಟ್ ವಾಸ್ ದ ಸ್ಟ್ರಗಲ್ ಬಿಹೈಂಡ್ ಇಟ್. ಒಬ್ರೊಬ್ರು ಟ್ಯಾಲೆಂಟ್ ಎಕ್ವಿಸಿಷನ್ ಇರ್ಬೋದು, ಒಬ್ರೊಬ್ರು ರೋಲ್ ಅಲ್ಲಿ ಫಿಟ್ ಮಾಡೋದಿರ್ಬೋದು. ಸೊ ಇಟ್ ಹ್ಯಾಸ್ ಬಿನ್ ಅ ಲಾಂಗ್ ಅಂಡ್ ಟಫ್ ಜರ್ನಿ. ಬಟ್ ಐ ಆಮ್ ಸೋ ಪ್ರೌಡ್ ದಟ್ ಇವತ್ತು ನಮ್ಮ ಟೀಮ್ ಅಲ್ಲಿ ಯಾರು ಎಷ್ಟು ಜನ ಇದ್ದಾರಲ್ಲ, ಎವ್ರಿ ಒನ್ ಆರ್ ಟಾಪ್ ನಾಚ್ ಎಟ್ ದೇರ್ ವರ್ಕ್. ಕೋಚಸ್ ಇರ್ಬೋದು, ನ್ಯೂಟ್ರಿಷನಿಸ್ಟ್ ಇರ್ಬೋದು, ಕಾಂಟೆಂಟ್ ಟೀಮ್ ಇರ್ಬೋದು. ಅಂಡ್ ನಮ್ಮ ಪಕ್ಕದಲ್ಲೇ ದಿಸ್ ಈಸ್ ಅವರ್ ಸೆಕೆಂಡ್ ಮೈನ್ ಆಫೀಸ್. ಪಕ್ಕದಲ್ಲೇ ಇಫ್ ಯು ಸಿ ದ ಬಿಲ್ಡಿಂಗ್ ಓವರ್ ದೇರ್, ದಟ್ ವಾಸ್ ಅವರ್ ಫಸ್ಟ್ ಆಫೀಸ್, ವಿಚ್ ಈಸ್ ಕ್ರಿಯೇಜೆನಿಕ್ಸ್ ಮೀಡಿಯಾ. ಅಂಡ್ ವಿ ಆರ್ teaching around 600 students all together, video editing, videography. ನಾವೇನ್ social media as well, ನಾವೇನ್ ಕಲ್ತಿದೀವಿ ಇಷ್ಟು ವರ್ಷದಲ್ಲಿ, we are sharing it as a course and teaching people. So it has been a crazy journey. This is just the beginning, this is just the first branch, and I promise you guys we are going to make it very big, very big. Finally, I'm so happy that you're on stage. Finally, I got you on stage. I did it. ಏನ್ ಹೇಳ್ತೀರಾ? Only for Shravan. Okay, hi guys. The trailer, what a trailer antaro movie antaro, it was like a movie to be honest. Crazy work, and first of all Shravan ge nanu ಏನು ಹೇಳಬೇಕು ಅಂದ್ರೆ I see him like we are close friends alla, we chill every day max to max. But the point is he is really dedicated towards his work, and I don't know how he does it. ನಾನು ಕೇಳ್ತೀನಿ, ಹೆಂಗೆ ಬ್ರೋ ಎಲ್ಲ ಕಡೆ ಹೆಂಗ್ ಬ್ರೋ ತಲೆ ಹಾಕ್ತೀರಾ ನೀವು, ಹೆಂಗ್ ಬ್ರೋ ಎಲ್ಲಾನು ಯೋಚನೆ ಮಾಡ್ತೀರಾ, ಏನ್ ಬ್ರೋ ನೀವು ಮನುಷ್ಯನ ಏನು ನೀವು ಅಂತ ಕೇಳ್ತೀನಿ. But that is really inspiring, and we need to really give a clap, because idike brand gela kotvi, but for his hard work and his efforts we need to really clap once please.
ಡಿಸರ್ವ್ ಇಟ್ ಬ್ರೋ. ಆಲ್ ದ ಬೆಸ್ಟ್. ಐ ಆಮ್ ಸೋ ಪ್ರೌಡ್ ಆಫ್ ಯು. ಇನ್ನೂ ದೊಡ್ಡದಾಗಲಿ ಬಿಸ್ನೆಸ್. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಶ್ರವಣ್ ಬ್ರೋ ಇದನ್ನ ನನಗೊಂದು 6 ಇಯರ್ಸ್ ಬ್ಯಾಕ್ ನಂಗೆ ಹೇಳಿದ್ರು, ಸೊ ಈ ಥರ ಒಂದು ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇವತ್ತು ಅವರು ಅದನ್ನ ಡ್ರೀಮ್ ಇತ್ತು ಅವ್ರದ್ದು, ಇವತ್ತು ಅದು ಟ್ರೂ ಆಗಿದೆ. ಸೊ ಕಂಗ್ರಾಚುಲೇಷನ್ಸ್ ಬ್ರೋ. ಸೊ ಇದರಲ್ಲಿ 1 ವರ್ಷ 2 ವರ್ಷ ಸರ್ವೈವ್ ಆಗೋದೇ ತುಂಬ ಕಷ್ಟ ಅನಿಸುತ್ತೆ ಫಿಟ್ನೆಸ್ಸಲ್ಲಿರೋರಿಗೆ. ಬೇರೆ ಪ್ರೊಫೆಷನಿಂದ ಬಂದು ಫಿಟ್ನೆಸ್ಸಲ್ಲಿ ಈ ಲೆವೆಲಲ್ಲಿ ಈಗ ನೀವು ಸ್ಟಾರ್ಟ್ ಮಾಡಿದಾಗ ತುಂಬ ನೆಗೆಟಿವಿಟಿ ಇತ್ತು ಅನಿಸುತ್ತೆ. ಸೊ ಯಾರಿಗೂ ಅಂದ್ಕೊಂಡಿರಲ್ಲ ನೀವು ಇಲ್ಲಿವರೆಗೂ ಸರ್ವೈವ್ ಆಗ್ತೀರಾ ಅಂತ. ಮತ್ತು ಇಷ್ಟೊಂದು ವರ್ಕ್ ಎಲ್ಲ ಮಾಡೋದು ತುಂಬಾ ಕಷ್ಟ. ಇನ್ನು ನೋಡಿದ್ರೆ ಇದು ಕೋಚಿಂಗು ಮತ್ತು ಸ್ಟುಡಿಯೋ, ಬೇರೆ ಥರ ಪ್ರಮೋಷನ್, ಎವ್ರಿ ಡೇ ಕಂಟೆಂಟ್ ಕ್ರಿಯೇಟ್ ಮಾಡೋದು ಫಿಟ್ನೆಸ್ ಬಗ್ಗೆ ತುಂಬ ಈಸಿ ವೇಯಲ್ಲಿ ಹೇಳ್ಕೊಡ್ತಾ ಇದ್ದೀರಾ. ಫಸ್ಟ್ಲಿ ಐ ವಾಂಟೆಡ್ ಟು ಸೇ ಕಂಗ್ರ್ಯಾಚುಲೇಷನ್. ಸೆಕೆಂಡ್ ಥಿಂಗ್, ನಾನು 1 ವರ್ಷದ ಹಿಂದೆ ಇವ್ರ ಹತ್ರ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕೂ ಮುಂಚೆ 86 kg ಇದೆ. ನಾನು 10 kg ಹೆಂಗ್ ಲಾಸ್ ಮಾಡ್ಕೊಂಡೆ ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ಯಾಕೆಂತಂದ್ರೆ ಇವ್ರು ಕೊಡೋವಂಥ ರೆಸಿಪೀಸ್ ನಂಗೆ ತುಂಬಾ ಇಷ್ಟ. ಎಸ್ಪೆಷಲಿ ಊಟ ಅಂದ್ರೆ ನಂಗೆ ತುಂಬಾ ಇಷ್ಟ. ಹೊರಗಡೆ ಫುಡ್ ಅಂದ್ರೆ ತುಂಬಾ ಇಷ್ಟ. ಬಟ್ ಇವ್ರು ತಿನ್ನಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಹೆಲ್ತ್ ಇಶ್ಯೂ ಇತ್ತು ಅಂತ. ಬಟ್ ಸ್ಟಿಲ್ ಇವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತಂದ್ರೆ, ನೀವು ಏನಾದ್ರೂ ತಿನ್ನಿ, ಬಟ್ ಇದರಲ್ಲಿ ಇಷ್ಟು ಕಾರ್ಬ್ ಇರಬೇಕು, ಇಷ್ಟು ಪ್ರೋಟೀನ್ ಇರಬೇಕು, ಇಷ್ಟು ಮಿನರಲ್ಸ್ ಇರಬೇಕು, ಇಷ್ಟು ಅದು ನನ್ಗೆ ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ. ಬಟ್ ಸ್ಟಿಲ್ ಆಸಮ್. ಸೀರಿಯಸ್ಲಿ ನಾನು ವೆಯ್ಟ್ ಲಾಸ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಂತಾರೆ, ಈಗಲೂ ಕೂಡ ಎಷ್ಟೋ ಜನ ಹೇಳ್ತಾರೆ 36 ಇಯರ್ಸ್ ಅಂದ್ರೆ ಯಾರು ನಂಬಲ್ಲ. ನಾನು ಫಸ್ಟ್ ಶ್ರವಣ್ ಬ್ರೋಗ್ ನೋಡಿದ ತಕ್ಷಣ, ಫಸ್ಟ್ ಟೈಮ್ ನಾನು ನೋಡಿದಾಗ ಐ ನ್ಯೂ ದಟ್ ದಿಸ್ ಮ್ಯಾನ್ ಇಸ್ ಗೋನಾ ಡೂ ಇಟ್, ಹಿಸ್ ಗೋನಾ ಕಿಲ್ ಇಟ್ ಅಂತ. ತುಂಬ ಡೆಡಿಕೇಶನ್, ತುಂಬ ಕ್ರಿಯೇಟಿವಿಟಿ ಎಲ್ಲ ಕಲ್ತಿರೋದೆ ನಾನು ನಿಮ್ಮಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಕೀಪ್ ಇನ್ಸ್ಪೈರಿಂಗ್ ಅಸ್ ಆ್ಯಂಡ್ ದಿಸ್ ಇಸ್ ಹ್ಯೂಜ್ ಅಂತ ನನಗೆ ಗೊತ್ತು. ಆ್ಯಂಡ್ ಆಲ್ ಓವರ್ ಕರ್ನಾಟಕ ಅಂತ ನೀವು ಹೇಳಿದ್ರಿ, ಪಕ್ಕ ಖಂಡಿತವಾಗ್ಲೂ ಮಾಡೇ ಮಾಡ್ತೀರಾ. ಐ ಕ್ಯಾನ್ ಸಿ ದಟ್ ಇನ್ ಯೋರ್ ಐಸ್. ಕೆಲವೊಂದ್ ಕಡೆ ಹೆಂಗಿರುತ್ತೆ ಅಂತ ಅಂದ್ರೆ ದುಡ್ಡಿದ್ರೆ ದುರಂಕಾರ, ಇನ್ನೊಂದು ಮತ್ತೊಂದು. ಐ ಹ್ಯಾವ್ ಸೀನ್ ಶ್ರವಣ್ ಬ್ರೋ, ಈಸ್ ಕ್ರೇಜಿ ಡೌನ್ ಟು ಅರ್ತ್ ಪರ್ಸನ್ ಅಂತ ಅನ್ಕೊಳ್ರಿ. ಈಸ್ ಡೂಯಿಂಗ್ ಸೋ ಮಚ್ ಸ್ಟಫ್ಸ್. ಲಾಸ್ಟ್ 6 ತಿಂಗಳು ಮುಂಚೆ ಯಾವುದೋ ಒಂದು ಆ್ಯಪ್ ಲಾಂಚಿಗೆ ಬಂದಿದ್ವಿ, ಇವತ್ತು ಆಲ್ರೆಡಿ ಇನ್ನೊಂದು ಯಾವುದೋ ಲಾಂಚಿಗೆ ಬಂದಿದ್ದೀವಿ. ನೆಕ್ಸ್ಟ್ 6 ಮಂತ್ಸಿಗೆ ಇನ್ನೊಂದು ಯಾವುದಕ್ಕೂ ಬರ್ತೀವಿ. ಅದಾದ್ಮೇಲೆ ಸೋನ್ ಇವ್ರ ಮದುವೆಗೂ ಬರೋಣ. ಎಲ್ರಿಗೂ ನಮಸ್ಕಾರ. ಶ್ರವಣ್ ಬ್ರೋ ನಮ್ಮ ಊರಿನವರು, ಜೊತೆಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಎಲ್ಲನೂ ಚೆನ್ನಾಗಿ ನಡೀತಿದೆ. ವಿಶೇಷವಾಗಿ ತುಂಬ ಖುಷಿಯಾಗಿದೆ, ನಮ್ಮ ಊರಿನ ಸಂಸ್ಕೃತಿನಲ್ಲಿ ಕರ್ಕೊಂಬಂದಿದ್ದಾರೆ ಪಿಲಿನಲಿಕೆಯನ್ನ. ಮಾತೆಲ್ಲ ಏನ್ ಚಲೋರೆ ಇನ್ನು ಇವರು ಬೈತಾರ ಅಂತ. ಸೊ ತುಂಬ ಖುಷಿ ಅನಿಸ್ತಿದೆ ಇವರ ಪ್ರೋಗ್ರೆಸ್ ಬಗ್ಗೆ. ಇತ್ತೀಚೆಗೆ ನಾನು ಕೂಡ ಇವರ ಡಯಟ್ನ ಫಾಲೋ ಮಾಡ್ತಿದ್ದೀನಿ. ಏನು ಇಷ್ಟು ಕೊಡ್ತಾರೆ ಡಯಟಲ್ಲಿ, ಇಷ್ಟು ತಿನ್ನೋಕ್ಕೆ ಕೊಟ್ಟರೆ ಇದು ಹೆಂಗ್ರಿ ಡಯಟ್ ಆಗುತ್ತೆ ಅಂತ ಕೇಳಿದರೆ, ಎಷ್ಟು ನೀವು ಕೊಡೋದು ಇಷ್ಟು ಕೊಟ್ಟರು ಕೂಡ ಅದನ್ನು ಸರಿಯಾದನ್ನೇ ಕೊಡ್ತೀವಿ, ಪ್ರೋಟೀನ್ ಕೊಡ್ತೀವಿ ಅನ್ನೋ ಥರ ಅಂದರು. ನಿಜವಾಗ್ಲೂ ನನಗೆ ಮೊದಲಿಗಿಂತ ಜಾಸ್ತಿ ತಿಂತಿದ್ದೀನಿ ಅಂತ ಅನಿಸ್ತಿದೆ, ಹಾಗೆ ಹೆಲ್ದಿಯಾಗೂ ಇದ್ದೀನಿ ಅಂತ ಅನಿಸ್ತಿದೆ. ಥ್ಯಾಂಕ್ಸ್ ಟು ನಿಮ್ಮ ಟೀಮಿಗೆ ತುಂಬ ಅಂದರೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅಷ್ಟು ಚೆನ್ನಾಗಿ ಫಾಲೋ ಅಪ್ ಮಾಡಿಕೊಂಡು ಪಿನ್ ಟು ಪಿನ್ ಅಬ್ಸರ್ವ್ ಮಾಡ್ತಾರೆ. ನನ್ನ ಕನ್ಸಿಸ್ಟೆನ್ಸಿ, ನಾನು ಡಯಟಲ್ಲಿ ಈ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದೇನೆ ಅಂದರೆ ಅದಕ್ಕೆ ಕಾರಣ ನಿಮ್ಮ ಟೀಮ್ ಅವರು. ಒಬ್ಬರು ತಾಯಿ ಮಗುನ ಎಷ್ಟು ಕೇರ್ ಮಾಡ್ತಾರೆ ಆ ರೀತಿ ಕೇರ್ ಮಾಡ್ತಾರೆ. ನಂಗೆ ಅದು ತುಂಬ ಖುಷಿಯಾಗಿದೆ. One thing if I have to say about Shravan is that he envisions something, he'll be there at like 2 a.m. in the morning or 1 a.m. at night. He'll call me suddenly out of nowhere. He's like, bro, what is this guy doing, man? I want to know right away. Even we need to do, bro. I need to grow bigger. ಶ್ರವಣ್ ತುಂಬ ಗ್ರೋತ್ ಆಗಿದ್ದಾರೆ. ಅವರ ಹಾರ್ಡ್ ವರ್ಕಿಗೆ ಅದು ಪ್ರತಿಫಲ ಸಿಕ್ಕಿದೆ. ಈಗ ನಾವು ನಿಮ್ಮನ್ನು ನೋಡಿಕೊಂಡು ನಾವು ನಿಮ್ಮ ಥರ ಆಗ್ಬೇಕಂತ ಪ್ರಯತ್ನ ಪಡ್ತಿದ್ದೇವೆ. ತುಂಬಾ ಜನ ನಾವೆಲ್ಲ ಪ್ಲಾನ್ ಮಾಡ್ತೀವಿ, ಅದ್ ಮಾಡ್ಬೇಕು ಇದು ಮಾಡ್ಬೇಕಂತ. ಬಟ್ ಶ್ರವಣ್ ಇಸ್ ಒನ್ ಆಫ್ ದೋಸ್ ಗೈಸ್ ಹೂ ಗೆಟ್ ದಟ್ ಪ್ಲಾನ್ ಟು ರಿಯಾಲಿಟಿ. ಸೊ ತುಂಬಾ ಒಳ್ಳೇದಾಗ್ಲಿ ಬ್ರದರ್, ಆಲ್ ದಿ ಬೆಸ್ಟ್. ಅಂಡ್ ಕನ್ನಡದಲ್ಲಿ ಈ ತರ ಫಿಟ್ನೆಸ್ ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ತಾ ಇರೋದು, ಆನ್ಲೈನ್ ತಗೊಂಡೋಗ್ತಾ ಇರೋದು, ಇಷ್ಟೊಂದು ಟ್ರಾನ್ಸ್ಫಾರ್ಮೇಶನ್ಸ್ ಮಾಡ್ತಾ ಇರೋದು, ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಅವರ್ ಕನ್ನಡಿಗಸ್. ನಮ್ಮ ಆನ್ಲೈನ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಆಗಿರೋ ಕ್ಲೈಂಟ್ಸ್ ಬಂದಿದ್ದೀರಾ, ಇಲ್ಲೆಲ್ಲೋ ಕೂತಿದ್ದೀರಾ, ನೀವೆಲ್ಲ ಸ್ಟೇಜಿಗೆ ಬರ್ಬೇಕು, ಒಂದೆರಡು ಮಾತು ಆಡ್ಬೇಕು. ಯಾಕಂದ್ರೆ ಯು ಹ್ಯಾವ್ ವಿಟ್ನೆಸ್ ದ ಜರ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ಲೀಸ್ ಕಮ್ ಹಿಯರ್, ಟಾಕ್ 2 words, ಎಕ್ಸ್ಪೀರಿಯನ್ಸ್ ನಿಮ್ದು ಹೇಗಿತ್ತು ಅಂತ. ಸೊ ನಾನು ಡಯಟ್ ಮಾಡಿ ಸಣ್ಣ ಆಗಬೇಕು ಅಂತ ತುಂಬ ಟ್ರೈ ಮಾಡಿದೆ. ಪರ್ಸನಲ್ ಟ್ರೈನಿಂಗ್ ಹೊರಗಡೆನ ಕೂಡ ತಗೊಂಡಿದ್ದೆ. ಬಟ್ ಯಾವಾಗ ಶ್ರವಣ್ ಸರ್ ಜೊತೆ ತಗೊಂಡೆ, ಐ ಫೀಲ್ ಲೈಕ್ ತುಂಬ ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ, ಹೆಲ್ದಿ ಆಗಿದ್ದೀನಿ, ಫಿಟ್ ಆಗ್ತಾ ಇದ್ದೀನಿ, ತುಂಬಾ ಈಸಿ ಆಗಿತ್ತು. ಎಲ್ಲರೂ ಹೇಳ್ತಾರೆ ಡಯಟ್ ಅಂದ್ರೆ ಕಷ್ಟ ಅಂತ. ಯಾರೆಲ್ಲ ಸಣ್ಣ ಆಗಬೇಕು ಅಂತಿದ್ದೀರಾ, ಹೆಲ್ದಿ ಆಗಿರ್ಬೇಕು ಅಂತಿದ್ದೀರಾ, ಶ್ರವಣ್ ಸರ್ ಮಾಡಿ ಸೀರಿಯಸ್ ಆಗಿ ಹೇಳ್ತೀನಿ. ನಾನೇ ಒಂಥರ ಲೈವ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ತುಂಬಾ ಈಸಿಯಾಗಿ ನಾನು ಫಿಟ್ ಆಗಿದ್ದೀನಿ ಮತ್ತೆ ಹೆಲ್ದಿಯಾಗಿ ಕೂಡ ಇದ್ದೀನಿ. He is the best. That's all I can say. Thank you. ನಾನು 93 kgs ಇದ್ದೆ, ಇವಾಗಿರೋದು 69. ಅಂದರೆ ಆಲ್ಮೋಸ್ಟ್ 20 ಚೇಂಜ್ ಕಮ್ಮಿ ಆಗಿದ್ದೀನಿ. ಥ್ಯಾಂಕ್ ಯು. ಹೆಸರು ಸೌಮ್ಯ. ನಾನು 6 ಮಂತ್ ಆಯಿತು ಜಾಯ್ನ್ ಆಗಿ.
ಸೇರುವಾಗ ಒಂದು 80 kg ಇದ್ದೆ, ಇವಾಗ 18 kg ಕಡಿಮೆ ಆಗಿದ್ದೀನಿ. ತುಂಬ ಥ್ಯಾಂಕ್ಸು. ಮತ್ತು ನಾವು ಮಾತ್ರ ನೀವು ಮರೆಯಲ್ಲ, ಡೈಲಿ ಕೇಳ್ತೀರಾ, ಹಾಗಾಗಿ ಆದರೂ ನಾವು ಡಯಟ್ ಮಾಡಬೇಕು ಅಂತ ಇದು ಮಾಡ್ತೀವಿ. ತುಂಬ ಥ್ಯಾಂಕ್ಸ್. ಸ್ನೇಹಿತರೆ, ಯಾರೆಲ್ಲ ಇಲ್ಲಿ ಕೇಳಿದ್ರಿ ರಿವ್ಯೂಸ್, this credit doesn't only go to me, it goes to my entire team. And special thanks ಮಧು ಅವರು ಬಂದಿದ್ದಾರೆ. ಅವರು ಆಕ್ಚುಲಿ ಅವ್ರ ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ, ಬಟ್ ಆದ್ರೂ ಸಹ ನಮಗೋಸ್ಕರ ಬಂದ್ರು. ಮಧು ಅವರೇ ತುಂಬಾ 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 ಥ್ಯಾಂಕ್ ಯು. ಶ್ರವಣ್ ಬ್ರೋನ ನೋಡಿದ್ರೆ ತುಂಬಾ ಹಂಬಲ್ ಅಂತ ಅನ್ಸುತ್ತೆ. ನಾನು ಅಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ. ದಿಸ್ ಇಸ್ ದ ಫಸ್ಟ್ ಇವೆಂಟ್ ನಾನು ಅಟೆಂಡ್ ಮಾಡ್ತಾ ಇರೋದು. ಸೊ ಶ್ರವಣ್ ಬ್ರೋಗೋಸ್ಕರನೇ ಬಂದಿದ್ದೀವಿ ಆ್ಯಂಡ್ ವೆರಿ ಹ್ಯಾಪಿ ಈ ಸ್ಟೇಜ್ ನೀವು ಬಂದಿರೋದು. ಆ್ಯಂಡ್ ತುಂಬ ಜನರ ಹತ್ರ ಕೇಳಿದ್ದೀನಿ ನಾನು ನೀವು ಯಾವ ಥರ ಆ್ಯಂಡ್ ವೆರಿ ಡೆಡಿಕೇಟೆಡ್, ಹಾರ್ಡ್ ವರ್ಕಿಂಗ್ ಅಂತೆಲ್ಲ. ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್. ನೀವು ಈ ಸಿಚುವೇಶನ್ಗೆ ಬಂದಿರೋದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ವೆರಿ 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 ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಅದನ್ನು ಥ್ಯಾಂಕ್ ಯು ಫಾರ್ ಕಮಿಂಗ್. ಶ್ರವಣ್ ಬೈ ಮಾಡೋ ಥರ ಕೆಲಸ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ ಹೇಳ್ಬೇಕಂದ್ರೆ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ. ಸೊ ಅವ್ರು ಕೊಡೋ ಥರ ಡಯಟು ಆನ್ಲೈನು ನಾನಂತೂ ಫಾಲೋ ಮಾಡ್ತೀನಿ, ಬಟ್ ನಾನು ಅವ್ರು ಮಾಡೋದು ಫಾಲೋ ಮಾಡಲ್ಲ ಅಷ್ಟೇ. Thank you. But still love you, bye. Thank you. This is not Karnataka, this is India, bro. Next. Exactly. That's how I love my brother. Thank you. So 1 million followers ಈಗ ರೀಸೆಂಟ್ ಆಗಿದೆ. ಸೊ ಅದಕ್ಕೋಸ್ಕರ ಲೆಟ್ಸ್ ಹ್ಯಾವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್, ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. 1 million ಫಾಲೋವರ್ಸ್ಗೆ ಈಗ ಒಂದು ವಿಡಿಯೋನ ಪ್ರೆಸೆಂಟ್ ಮಾಡ್ತಾ ಇದೀವಿ. I have to come back stronger. ಬ್ರೋಗೆ ಮಾತ್ರ ಇದು ಪಾಸಿಬಲ್ ಆಗ್ಲಿಕ್ಕೆ ಸಾಧ್ಯ. ಬಿಗ್ ಸೆಲ್ಯೂಟ್. ನನ್ನ ಇಷ್ಟು ಜರ್ನಿಯಲ್ಲಿ ಬೆಸ್ಟ್ ಫೀಲ್ ಆಗ್ತಿದೆ ಯಾವಾಗಂದ್ರೆ, ಒಂದು ಕ್ಲೈಂಟ್ ನಮ್ದು ಫ್ಯಾಟ್ ಟು ಫಿಟ್ ಆಗಿ ಅವರೊಂದು ರಿವ್ಯೂ ಕಳಿಸ್ತಾರೆ. ಆಗ ಎಸ್ ವರ್ತ್ ಇಟ್ ಅಂತ ಅನಿಸ್ತಾ ಇತ್ತು, ತುಂಬಾ ಖುಷಿ ಆಗ್ತಾ ಇತ್ತು. ದಿಸ್ ಇಸ್ ಅವರ್ ಟೀಮ್. ಈ ಸೆಲೆಬ್ರೇಷನ್ ಇವರೆಲ್ಲ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್. Shout out. ಜೋರ್ ಇರಬೇಕು. Yeah. There we go. 3, 2, 1. ಎಲ್ರು ಯಾರೆಲ್ಲ ಬಂದಿದ್ದೀರಾ, ಎವ್ರಿವನ್ ಹಿಯರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಅಪ್. ಮಳೆ ಇತ್ತು, ಮಳೆ ಇದ್ದ ಕಾರಣ ಎಲ್ಲ ಸೆಟಪ್ ಮಾಡಿದ್ರಿ, ಫುಲ್ ಹಾಳಾಗೋಯ್ತು. ವಾಪಸ್ ಯಾರು ಇವೆಂಟ್ ಅವರಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ವಾಪಸ್ ನೀವು ಸೆಟಪ್ ಮಾಡಿಕೊಟ್ರಿ, ತುಂಬಾ ಖುಷಿ ಆಯ್ತು. ಸೊ ಲೆಟ್ಸ್ ಗೋ ಹ್ಯಾವ್ ಡಿನ್ನರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್. ಥ್ಯಾಂಕ್ ಯು. ಹಾಯ್ ಬ್ರೋ, ಸಾರಿ ಬ್ರೋ. ಹಲೋ ಬ್ರೋ, ಹೇಗಿದ್ದೀರಾ? ಕರುನಾಡ ಕೆಫೆ. ಎಸ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು so much for the invite, sir. Wonderful. ಎಸ್ ಹೇಗಿದ್ದೀರಾ? ಚೆನ್ನಾಗಿ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಹಾಗೆ ಅಲ್ಲಿ ಇವೆಂಟಲ್ಲಿ ಬಿಸಿ, ಸ್ವಲ್ಪ ಮಳೆ ಬಂದಿತ್ತು. ಥ್ಯಾಂಕ್ ಯು ಹೇಳಬೇಕು, ನಿಮ್ಮ ಇವೆಂಟಿಗೆ ನಾನು ಬಂದಿರೋದು. ಜಿಮ್ ನೋಡಿದ್ರೆ ಹೇಗಿದೆ? ಚೆನ್ನಾಗಿತ್ತು. ಸೂಪರ್ ಆಗಿದೆ. ಸ್ನೇಹಿತರೆ, ಸೊ ಇವೆಂಟ್ ಈಗ ಆಯಿತು, ಎಲ್ಲರೂ ಡಿನ್ನರ್ ಮಾಡ್ತಿದ್ದಾರೆ. ಸೊ ಎಲ್ಲರ ಹತ್ರ ಹೋಗಿ ಇಂಟ್ರಾಕ್ಟ್ ಮಾಡೋಣ, ಬನ್ನಿ ಹೇಗಿದೆ ಅಂತ ನೋಡೋಣ. ಥ್ಯಾಂಕ್ ಯು ಅಕ್ಕ ಬಂದಿರೋದಕ್ಕೆ. ಅಲ್ಲಿ ಮಗು ಅಳ್ತಾ ಇದೆ, ಆದರೂ ಸಹ ನೀವು ಇದ್ದೀರಾ. ಥ್ಯಾಂಕ್ ಯು ನಿಮಗೋಸ್ಕರ ನಾನು ಹೇಳೋಣ ಅನ್ಕೊಂಡೆ, ವಾಟ್ಸ್ ಅ ಬಸ್ ಸ್ಟೋರಿ. ಇಟ್ ಇಸ್ ನಾಟ್ ಜಸ್ಟ್ ದ ಕರ್ನಾಟಕ, ಇಟ್ ಇಸ್ ಗೋಯಿಂಗ್ ಟು ಬಿ ಆಲ್ ಓವರ್ ಇಂಡಿಯಾ. ಇವೆಂಟ್ ಎಲ್ಲ ಚೆನ್ನಾಗಾಯ್ತಾ? ಖುಷಿ ಆಯ್ತಾ? ನಿಜ ಹೇಳಿ ಬ್ರೋ, ಸ್ಟೇಜ್ ಮೇಲೆ ಹೋಗ್ಲಿದ್ದೀನಿ, ಮೊನ್ನೆ ಕೂತ್ಕೊಂಡು ಹಾಕ್ಸ್ಬಿಟ್ಟು ಹೇಳಿ ತಿಂದಾಗ ಆ್ಯಕ್ಚುಲಿ ಚೆನ್ನಾಗಿ. खाना खाया? आपका मील पास हुआ कि फेल हुआ? चेक किया क्या? अच्छा था. ಇಲ್ಲಿ ನಮ್ಮ ದಂಪತಿ ಜೋಡಿಗಳಿದ್ದಾರೆ. ಸಂಜಯ್ ಈಸ್ ಬ್ರದರ್ ಟು ಮೀ. ವಿ ನೋ ಈಚ್ ಅದರ್. ನೀವು ನೋಡಿರ್ತೀರಾ ವಿಡಿಯೋಸ್ ಎಲ್ಲ. 15 ವರ್ಷ ಆಯ್ತಾ? 10 ವರ್ಷ ಜಾಸ್ತಿ, 10 years ಆಯಿತು. ಸೊ he is also one of the reasons why our entire firm is running, and I'm really grateful to him. And ಅವ್ರ ಜೊತೆ ಇದ್ದಾರೆ ಅವರ ತುಂಬ ಬೇಕಾದ ಇಂಪಾರ್ಟೆಂಟ್ ಪರ್ಸನ್. ಅದನ್ನು ನಾವು ನೆಕ್ಸ್ಟ್ ವಿಡಿಯೋಲಿ ರಿವೀಲ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಅಲ್ಲಿ ರಿವೀಲ್ ಮಾಡ್ತೇವೆ. ಹೌ ವಾಸ್ ಇಟ್? ಯು ಲೈಕ್ ದ ಇವೆಂಟ್? ಚೆನ್ನಾಗಿತ್ತಾ? ಥ್ಯಾಂಕ್ ಯು. ಖುಷಿ ಆಯಿತು ಬಂದಿರೋದಕ್ಕೆ. ಹ್ಯಾಪಿ? Yeah, obviously I'm very happy. Like it was all goosebumps feeling, looking at your edit and all. Before, after 1 million video, crazy. I almost got emotional. Thank you, Kavya. I know you are not a hero. Thank you. This is wonderful. Thank you. Your style. Yes, ನಂಗಿದೆಲ್ಲ ಅಭ್ಯಾಸ ಇದೆ ತಿಂದು. ಓ, ನಿಖಿಲ್ ಮಂಗಳೂರು ಅವರಲ್ಲ? ಕರೆಕ್ಟ್, ನಂಗೆ ಮೊನ್ನೆ ಗೊತ್ತಾಗಿರೋದು. ಹೌದು. ಗೋರಿ ರೊಟ್ಟಿ, ಪ್ರಾನ್ಸ್, ನೀರ್ ದೋಸೆ. ಬ್ರೋ, ಅವ್ರ ಅತ್ತೆ ಊರಿನವರು.
ಉಡುಪಿ ಬರ್ಪುಂಡ ಏತ್ ಬರ್ದು ಎಂಗ್ಲ ಒಂಜಿ ತುಳು ಆಡಿಯನ್ಸ್ ರೆಡ್ ಪಾತೆರ ಏನ್ರೋ ಹೆಂಗೆ ನೀವೆಲ್ಲ ನೀವು ಒಂದು ಫ್ರೆಂಡ್ ಒಂದು ಭಾಷೆ ಹೇಳ್ಕೊಡಿಲ್ಲ ಇದುವರೆಗೂ ಒಂದು ಲೆಟರ್ ಹೇಳ್ಕೊಟ್ಟಿಲ್ಲ ಬ್ರೋ ನಾನು ಹೇಳ್ಕೊಟ್ಟಿದ್ದೀನಿ ನೀವು ಕಲೀಲಿಲ್ಲ ಬ್ರೋ ನಮಗೂ ಇದೆ ಕಲ್ಸ್ಕೊಡಿಬೇಕು ಒಂದೆರಡು ಭಾಷೆ ಎಂಚ ಉಲ್ಲಾರು ಹೆಂಚುಳ ಗೊತ್ತು ನಂಗೆ ಎಡ್ಡೆ ಉಲ್ಲ ಎಟ್ಟೆ ಉಳ್ಳೆ ಅಂದ್ರೆ ವನಸಾಂಡ ಸಾಕು ಹೇಳಿ ಸಾಕು ತುಂಬಾ ಥ್ಯಾಂಕ್ ಯು ಈ ಸಿಚುವೇಶನ್ ತುಂಬಾ ಖುಷಿ ಆಯ್ತು ನೀವು ಈ ಸಿಚುವೇಶನ್ ಅಲ್ಲಿ ಬಂದ್ರಿ ಅಂತ ಹೇಳೋದು ರಿಯಲಿ 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 ಗ್ರೇಟ್. ನೀವು ನೆನ್ನೆ ಬಂದಿದ್ರಲ್ಲ ನಾವು ಬಿಡಿ ನಾವು ಬರ್ತೀವಿ ನಾವು ಬಿಟ್ಟು ಬೇಜಾರಾಯ್ತು. ಹೌದು ಕಾರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗೋದು ಟೋಲ್ ಬೂತ್ ಅಲ್ಲಿ ಇಬ್ಬರದು ಒಂದೇ ಆಕ್ಸಿಡೆಂಟ್ ಈಗ ನೀವು ಏನ್ ಹೇಳ್ತಿರೋದು ಐ ಆಮ್ ರಿಯಲಿ ನಿಮ್ಗೆ ಎಕ್ಸ್ಟ್ರಾ 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 ಲವ್ ಅಂಡ್ ಥ್ಯಾಂಕ್ ಯು. ಈ ಸಿಚುವೇಶನ್ ಅಲ್ಲಿ ಬಂದಿದ್ದೀರಾ ತುಂಬಾ ಖುಷಿ. ಇವೆಂಟ್ ಚೆನ್ನಾಗಿತ್ತಾ? ಸಖತ್ ಇವೆಂಟ್ ಅದರಲ್ಲಿ ಇದು ಇಷ್ಟು ದೊಡ್ಡ ಚೆನ್ನಾಗಿರೋ ಇವೆಂಟ್ ಸೆಲೆಬ್ರಿಟೀಸ್ಗಳೆಲ್ಲ ಬರ್ತಾರೆ ಇವೆಂಟಿಗೆ ಅವರೇ ನಮ್ಮ ದೊಡ್ಡ ಸೆಲೆಬ್ರಿಟಿ ಬ್ರೋ. ಎನಿವೇಸ್ ಥ್ಯಾಂಕ್ ಯು ಫಾರ್ ಸ್ಟೇಯಿಂಗ್ ದಿಸ್ ಲಾಂಗ್ ಮೇಕಿಂಗ್ ಇಟ್ ಹ್ಯಾಪನ್ ಫ್ರಮ್ ಡೇ ಒನ್ ಟಿಲ್. ಸ್ನೇಹಿತರೆ ಒಂದು ವಿಷಯ ಹೇಳ್ಬೇಕು, ನನಗೆ ಶ್ರವಣ್ ಬ್ರೋ ಅಂತ ನನ್ನ ಚಾನೆಲ್ ಶ್ರವಣ್ ಅಂತ ಇತ್ತು, ಶ್ರವಣ್ ಬ್ರೋ ಅಂತ ಆನೆಸ್ಟ್ ಆಗಿ ಹೆಸರಿಟ್ಟು ವರುಣ್ ಮತ್ತೆ ಇವ್ರು ಕರೀತಿದ್ರು. ಬಟ್ ದ ಗೈ ಹೂ ಪುಶ್ಡ್ ಮೀ ಟು ಡೂ ವ್ಲಾಗ್ಸ್ ಇಸ್ ದಿಸ್ ಗೈ. ಹಾಗಲ್ಲ, ಸಜೆಸ್ಟ್ ಅಲ್ಲ, ಇವರು ನಾನು ಶ್ರವಣ್ ಅಂತ ಶ್ರವಣ್ ಬ್ರೋ ಶ್ರವಣ್ ಬ್ರೋ ಶ್ರವಣ್ ಬ್ರೋ ಶ್ರವಣ್ ಬ್ರೋ ಎಲ್ಲರೂ ನನ್ನ ಶ್ರವಣ್ ಬ್ರೋ ಅಂತ ರೆಕಗ್ನೈಸ್ ಮಾಡಿ ಶ್ರವಣ್ ಬ್ರೋ ಅಂತ ದಿನ ಬರ್ತಿತ್ತಲ್ಲ, ಹೆಸರು ಇದ್ದದ್ದು ಶ್ರವಣ್ ಬ್ರೋ ಅಂತ ಮತ್ತೆ ಮಾಡಿದ್ವಿ. ಎವ್ರಿ ಒನ್ ಸ್ಟಾರ್ಟೆಡ್ ಕಾಲಿಂಗ್ ಶ್ರವಣ್ ಬ್ರೋ, ಅದಕ್ಕೋಸ್ಕರ ನಾನು ಇಟ್ಟಿರೋದು ಏನಿತ್ತು ಶ್ರವಣ್ ಅಂತ ಇತ್ತು, ಖಾಲಿ ಶ್ರವಣ್ ಅಂತ. ಹೌದಾ? ಅಯ್ಯೋ ಹೇಳ್ಕೊಟ್ಟವ್ರಿಗೆ ಹೊಟ್ಟೆ ಹೊಡಿತಾರಲ್ಲಪ್ಪ ಇವರು, ಹೇಳ್ಕೊಟ್ಟವ್ರು ಹೊಟ್ಟೆಗೆ ಹೊಡಿತಾರಲ್ಲ. ಅಲ್ಲ ಬಿಗ್ ಬಾಸ್ ಅಲ್ಲಿ 25 ಲಕ್ಷ 30 ಲಕ್ಷ ಪೇಮೆಂಟ್ ಬರುತ್ತಂತೆ. ಹೆಂಗೋ ನಮಗೂ ಹೇಳ್ರಿ, ನಾವು ಹೋಗ್ಬೇಕು. ಸತ್ಯ ಹೇಳಿ, ಈಗ ಶುರು ಮಾಡಿದ್ರು. ಸತ್ಯ ಹೇಳಿ. ಒಂದೇ ಸಾಕಾಗಿ ಹೋಗಿದೆ ನನಗೆ. ನಿಜವಾಗ್ಲೂ ಅಷ್ಟು ಬರುತ್ತಾ? ನಮ್ಗೂ ಕೇಳಿದ್ರಿ ಯಾರು ಏನ್ ಮಾಡಲ್ಲ, ನಾವು ನಿಂತ್ಕೊಳ್ತೀವಿ. ನಾನು ಹೇಳಿದ್ನಲ್ಲ ಸೀಸನ್ ಮೊದ್ಲಿನ ಸೀಸನ್ ನೀವೆಷ್ಟು ಮಾಡಿದ್ರಿ? ಡೈರೆಕ್ಟ್ ಕ್ವಶನ್, ನೀವೆಷ್ಟು ಮಾಡಿದ್ರಿ? ನಿಮ್ಮಷ್ಟಿಲ್ಲ ಬಿಡಿ. ಅಲ್ಲ ಬಿಗ್ ಬಾಸ್ ಅಲ್ಲಿ, ಬಿಗ್ ಬಾಸ್ ಅಲ್ಲಿ ಬ್ರೋ ದುಡ್ಡಿದೆ ಬಿಗ್ ಬಾಸ್ ಅಲ್ಲಿ. ದುಡ್ಡು ಇರೋರಿಗೆ ದುಡ್ಡಿದೆ. ಎಷ್ಟು ಮಾಡಿದ್ರಿ? ಎಷ್ಟು ಮಾಡಿದ್ರಿ ಅಂದ್ರೆ ಆ ಕಡೆ ನೀವು ಹೇಳ್ಕೊಳ್ಳಿ, ಈ ಕಡೆ ನಾನು ಹೇಳ್ಕೊಳ್ತೀನಿ. ಬಿಡಂಗಿಲ್ಲ ಈಗ. ಪ್ರವೀಣ್ ಒಂದು ರೀಲ್ ಬರುತ್ತೆ ಈಗ, ನನ್ನ ಸ್ಟೇಜ್ ಮೇಲೆ ಕರೆದಿಲ್ಲ ಅಂತ. ಪ್ಲೀಸ್ ಬ್ರೋ, ಸಾರಿ ದಮ್ಮಯ್ಯ. ಅಂಡ್ ಪೀಪಲ್ ಲವ್ಡ್ ದ ಕೊಲಾಬ್ ಬ್ರೋ. ಕಮೆಂಟ್ಸ್ ನೀವು ನೋಡ್ಬೇಕಿತ್ತು ಯೂಟ್ಯೂಬ್ ಅಲ್ಲಿ. ಜನ ಏನ್ ಹೇಳಿದ್ರು ಗೊತ್ತಾ, ತುಂಬಾ ಇನ್ಫಾರ್ಮೇಟಿವ್ ಇತ್ತು. ನಾವು 2 ಸತಿ ನೋಡಿದ್ವಿ ಅಂತ, ತುಂಬಾ ಜನ ನಾವು 2 ಸತಿ ಇಡೀ ಫುಲ್ ನೋಡಿದ್ವಿ ಅಂತ ಹೇಳಿದ್ದಾರೆ. ಸ್ಕಿಪ್ ಮಾಡದೆ ಎಷ್ಟೋ ಜನ ನೋಡಿದ್ದಾರೆ. ಅಬೌಟ್ ಮೋರ್ ದನ್ 1 hour ಅನ್ಸುತ್ತೆ ಕಾಂಟೆಂಟ್. ಹೌದಾ? ವಿತ್ ಎಂಟರ್ಟೈನ್ಮೆಂಟ್ ವಿತ್ ಇನ್ಫಾರ್ಮೇಶನ್ ಮಾಡಿದೀವಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಕಾಂಬಿನೇಷನ್ ಮುಂಚೆನೆ ವರ್ಕೌಟ್ ಆಗಬೇಕಾಗಿತ್ತು, ಏನೋ ಟೈಮ್ ಕಾಲ ಕೂಡ್ ಬರ್ಬೇಕು ಅಂತಾರಲ್ಲ, ಈಗ ಕೂಡ್ ಬಂದಿದೆ. ಇವತ್ತು ನಾನ್ ತಿನ್ನಿ ಅಂತ ಹೇಳ್ತಾ ಇದ್ದೀನಿ, ಅವತ್ತು ನಿಮಗೆ ಡ್ರಾಮಾನ. ಇಟ್ ಇಸ್ ವೆರಿ ಟೇಸ್ಟಿ. ಹ್ಯಾವ್ ಗುಡ್ ಟೈಮ್, ಪ್ಲೀಸ್ ಹ್ಯಾವ್ ಎವ್ರಿಥಿಂಗ್. ಪ್ರೋಗ್ರಾಮ್ ಇಸ್ ಗೋಯಿಂಗ್ ವೆಲ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಐ ಮೀನ್ ನಮ್ಮದು ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿದೆಯಾ? ಅಂದರೆ ಟ್ರೈನಿಂಗ್ ಇರಲಿ ಏನಿದು? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಖುಷಿ ಆಯ್ತು ಅಂತ ನೀವು ಹೇಳೋದಲ್ಲ, ಕರೆದಿದ್ದಕ್ಕೆ ನನಗೆ ಖುಷಿ ಆಯ್ತು. ಎಸ್ಪೆಷಲಿ ಏನು ಗೊತ್ತಾ, ಒಬ್ಬ ಸಕ್ಸಸ್ಫುಲ್ ಮೆನ್ ಜೊತೆ ನಾವು ಕೂಡ ಸೇರ್ಕೊಂಡಾಗ ಲೈಫಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಖುಷಿ ಆಯ್ತು. ಕಂಗ್ರ್ಯಾಚುಲೇಷನ್ಸ್. ತುಂಬಾ ಖುಷಿ ಆಗುತ್ತೆ, ಹಿಂಗೆ ಗ್ರೋ ಆಗಿ ಒಳ್ಳೇದಾಗಿ. ಈವೆಂಟ್ ಎಲ್ಲ ಕ್ರೇಜಿ ಬ್ರೋ, ನೀವೆಲ್ಲ ಮಾಡೋದು ದೇವ್ರಾಣೆ. ಫುಡ್ ನೆಕ್ಸ್ಟ್ ಲೆವೆಲ್. ಖುಷಿ ಆಯ್ತಾ ಬ್ರೋ? ನೆಕ್ಸ್ಟ್ ಲೆವೆಲ್. ಹೇಗಾಯ್ತು ಇವೆಂಟ್? ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ನಿಮ್ಮ ಆ್ಯಪ್ ಲಾಂಚಿಗೆ ಬರಲಿಲ್ಲ, ಮಿಸ್ ಆಯಿತು. ಬಟ್ ದಿಸ್ ಟೈಮ್ ಮಿಸ್ ಮಾಡಬಾರ್ದು ಅಂತ ಬಂದೆ. ಥ್ಯಾಂಕ್ ಯು. ತುಂಬಾ ಖುಷಿ ಆಯಿತು. ನಿಮ್ಮ ಗ್ರೋತ್ ನೋಡಿ ತುಂಬಾ ಖುಷಿ ಆಗ್ತದೆ, ಹೆಮ್ಮೆ ಆಗ್ತದೆ ನನಗೆ. ಇವೆಂಟ್ ಚೆನ್ನಾಗಾಯ್ತಾ? Bro, I don't want to talk about event, but I want to talk about you. You have done a great job, and whatever you think of, ಅಂದ್ರೆ ಏನು ಅನ್ಕೋತೀರಾ ಅದನ್ನ ಮಾಡ್ತಾ ಇದ್ದೀರಾ. Just keep going, keep hustling, and keep making your dad proud of yourself. He had some love stories. ಇವರು ಶ್ರವಣ್ ಬ್ರೋ ಅವರ ಪ್ರೊಫೆಸರ್, ಕೆಮಿಸ್ಟ್ರಿ ಪ್ರೊಫೆಸರ್ ಅಲ್ಲ?
ಅವ್ರ ಹತ್ರ ಕೇಳ್ತಾ ಇದೀನಿ ಇವ್ರದ್ದು ಲವ್ ಸ್ಟೋರಿ ಇತ್ತ ಕಾಲೇಜಲ್ಲಿ ಹೆಂಗೆ ಅಂತ, ಅವ್ರೆಲ್ಲಾನು ಹೂ ಅಂತಿದ್ದಾರೆ. ಬಟ್ ಏನ್ ಗೊತ್ತಾ, ಇವರು ಅವಳು ಹಿಂದೆ ಹೋಗಿದ್ದು ನಾನು ನೋಡಿಲ್ಲ, ಅವಳಿಗೆ ಜಾಸ್ತಿ ಸ್ವಲ್ಪ ಇಂಪ್ರೆಸ್ ಮಾಡಕ್ಕೆ ಟ್ರೈ ಟೀಚರೇ ಬಾಯ್ಬಿಟ್ಬಿಟ್ರು ನಿಮ್ ಪ್ರೊಫೆಸರ್. ಇವ್ರ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಯಾರು ಕೂಡ ಕೆಮಿಸ್ಟ್ರಿ ಅಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತಾರೆ ಅಂತ ಹೇಳಿ ಬಿಲ್ಕುಲ್ ಅನ್ಕೊಂಡಿರ್ಲಿಲ್ಲ. ಬಟ್ ಸ್ಕೋರ್ಡ್ ಔಟ್ ಆಫ್ ಔಟ್ 100 out of 100 in a board exam. ಒಳ್ಳೆ ಟೀಚರ್ ಇದ್ದಾರೆ. I'm a chemistry teacher, so he scored out of all marks. I want one photo. ನಾಟಿ ಗರ್ಲ್ ಫ್ರೆಂಡ್ ಏನಾದ್ರು ಮೇಂಟೈನ್ ಮಾಡ್ತೀರಾ ಅವಾಗ? ಇಲ್ಲ ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡಲ್ಲ, ಬಟ್ ಹುಡುಗರೇ ಸ್ವಲ್ಪ ಕ್ರಶ್ ಇತ್ತು, ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಯಾವ ಹುಡುಗಿ ಅಂತ ನಾನು ಹುಡುಕ್ಬೇಕೀಗ. ನಂಗೆ close till I get up. Time is barely on our side. I don't wanna waste what's left. ನಂಗೆ ಜಸ್ಟ್ ಇವ್ರು ನೋಡೋ ಒಂದು ನೆನಪಾಯ್ತು, ಒಂದು ಪಾಯಿಂಟ್ ಆ್ಯಡ್ ಮಾಡಬೇಕು ಅಂತ. ಸೊ ಇನ್ ಅವರ್ ಟೀಮ್ ಈಸ್ ಅ ಪ್ರಾಪರ್ ಬ್ರಾಹ್ಮಿನ್, ಈಸ್ ಅ ಹಿಂದೂ, ಇವರು ಮುಸ್ಲಿಮು. ಸೊ ನಮ್ಮ ಟೀಮಲ್ಲಿ ದರ್ ಇಸ್ ನೋ ರಿಲಿಜನ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ನೋಡಿ ಇಬ್ರು ಒಟ್ಟಿಗೆ ನಿಂತು ಕೇಕ್ ಕಟ್ ಮಾಡಿದ್ರೆ ನಿಮಗೆ ಟೀಮಲ್ಲಿ ಯಾವ ಥರ ಅನ್ಸಿದ್ಯಾ? ಇಲ್ಲ. ಸೊ ವಿ ಆರ್ ಆಲ್ ಒನ್ ಫ್ಯಾಮಿಲಿ. ಜಸ್ಟ್ ನಂಗೆ ಒಂದು ಹೇಳ್ಬೇಕಂತ ಆಯ್ತು, ಸುಮ್ಮನೆ ರಿಲಿಜನ್ ವಿಷಯದಲ್ಲಿ ಎಲ್ಲರೂ ಜಗಳ ಮಾಡ್ತಿರ್ತಾರೆ, ಬೇಡ, ಎಲ್ಲರೂ ಒಂದಾಗಿ ಕೆಲಸದ ಮೇಲೆ ಗಮನ ಕೊಟ್ಟು ಚೆನ್ನಾಗಿರ್ಬೇಕು. ಕರೆಕ್ಟ್ ಅಲ್ಲ? ಕೇಕ್ ತಿನ್ಸಿ ಇಬ್ರು. ಅಫ್ನಾನ್ ಎಲ್ಲಿ? ಅಫ್ನಾನ್ ಕಾಣ್ತಿಲ್ಲ. ಅಫ್ನಾನಿಗೆ ಎಲ್ರು ಕ್ಲಾಪ್. ಸ್ನೇಹಿತರೆ, ಮೇಲೆ ಕೆಳಗೆ ಮಳೆ ಬಂದು ಚಂಡಿ ಆಗಿ ವಾಪಸ್ ಸೆಟ್ ಮಾಡಿ ಫೈನಲಿ ಈಗ ನಾನು ಕೂತಿದ್ದೇನೆ. ದಟ್ ಇವೆಂಟ್ ಮುಗೀತು ಅಂತ ಟೀಮ್ ಇರಲಿ ಇವೆಂಟ್ ಅವ್ರಲ್ಲಿ ಎಲ್ಲ ಸೇರಿ ಮುಗಿಸ್ಬಿಟ್ರು. ಒಂದು ಡ್ರೀಮ್ ಇತ್ತು ಇದನ್ನ ಮಾಡಬೇಕು ಅಂತ. ತುಂಬಾ ಅಡೆತಡೆಗಳು ಬಂತು, ಕನ್ಸ್ಟ್ರಕ್ಷನ್ ಅಲ್ಲಿ ಇರಲಿ, ಇಂಟೀರಿಯರ್ ಅಲ್ಲಿ ಇರಲಿ, ಬಿಲ್ಡಿಂಗ್ ಅಲ್ಲಿ, ಅದು ಇದು. ಫೈನಲಿ ವಿ ಹ್ಯಾವ್ ಲಾಂಚ್ಡ್ ಇಟ್. ಇದು ಸ್ಟಾರ್ಟ್ ಆಗಿದೆ ಅಷ್ಟೇ, ಇದು ಬಿಗಿನಿಂಗ್. ನಿಮ್ಮ ಸಪೋರ್ಟ್ ಬೇಕು. ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಎಷ್ಟು ನನ್ನ ಟೀಮ್ ಕಾರಣ ಅಷ್ಟೇ ನೀವು ಸಹ ಕಾರಣ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಸಹ ಸಪೋರ್ಟ್ ಮಾಡ್ತಾ ಇರಿ. ಸೊ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಕಾರ್ ಇದು ರಿಪೇರ್ ಮಾಡೋದು ನೋಡಬೇಕು, ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ, ವಿಡಿಯೋ ಅಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್.